ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕಳೆದ 8 ದಿನದಿಂದ ಉತ್ಖನನ ನಡೀತಾ ಇದೆ. ಇವತ್ತು 8ನೇ ದಿನದ ಉತ್ಖನನ. ಈಗಾಗಲೇ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಕುತೂಹಲ, ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಈ ಉತ್ಖನನ ಕಾರ್ಯ ನಡೀತಾ ಇದೆ. 35 ಕಾರ್ಮಿಕರಿಂದ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 35 ಸಿಬ್ಬಂದಿಗಳು, ಅಧಿಕಾರಿಗಳು ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ. 8ನೇ ದಿನದ ಉತ್ಖನನ ಕಾರ್ಯ ಇವತ್ತು. ನಿನ್ನೆಯೂ ಕೂಡ ಒಂದಷ್ಟು ಪ್ರಾಚ್ಯ ವಸ್ತುಗಳು ಸಿಕ್ಕಿದ್ವು. ಈ ಪ್ರಾಣಿಪೀಠ ಪತ್ತೆಯಾದ ನಂತರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಈಗ ಈ ಲಕ್ಕುಂಡಿಯಲ್ಲಿ 8ನೇ ದಿನದ ಉತ್ಖನನ, ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 2003ರಲ್ಲೂ ಕೂಡ ಅಲ್ಲಮ್ಮ ಪ್ರಭು ಮಠದ ಬಳಿ ಉತ್ಖನನ ಕಾರ್ಯ ನಡೆದಿತ್ತು. ಆವತ್ತು ಉತ್ಖನನಕ್ಕೆ ರೈತನೊಬ್ಬ ಭೂಮಿಯನ್ನು ನೀಡಿದ್ದ. ಆದರೆ ಆತನಿಗೆ ಇದುವರೆಗೂ ಕೂಡ, ಅಂದರೆ 23 ವರ್ಷಗಳಾದರೂ ಕೂಡ ಆತನಿಗೆ ಪರಿಹಾರ ಸಿಕ್ಕಿಲ್ಲ. ಅದೊಂದು ಕಡೆ ಆದರೆ ಈಗ ಉತ್ಖನನ ನಡೀತಾ ಇದೆ. 8 ದಿನದಿಂದ ಉತ್ಖನನ ನಡೀತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 8 ದಿನದಿಂದ ಉತ್ಖನನ ನಡೀತಾ ಇರೋದು. 8 ದಿನವೂ ಕೂಡ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕಳೆದ 8 ದಿನದಿಂದ ಉತ್ಖನನ ನಡೀತಾ ಇದೆ. ಇವತ್ತು 8ನೇ ದಿನದ ಉತ್ಖನನ. ಈಗಾಗಲೇ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಕುತೂಹಲ, ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಈ ಉತ್ಖನನ ಕಾರ್ಯ ನಡೀತಾ ಇದೆ. 35 ಕಾರ್ಮಿಕರಿಂದ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 35 ಸಿಬ್ಬಂದಿಗಳು, ಅಧಿಕಾರಿಗಳು ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ. 8ನೇ ದಿನದ ಉತ್ಖನನ ಕಾರ್ಯ ಇವತ್ತು. ನಿನ್ನೆಯೂ ಕೂಡ ಒಂದಷ್ಟು ಪ್ರಾಚ್ಯ ವಸ್ತುಗಳು ಸಿಕ್ಕಿದ್ವು. ಈ ಪ್ರಾಣಿಪೀಠ ಪತ್ತೆಯಾದ ನಂತರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಈಗ ಈ ಲಕ್ಕುಂಡಿಯಲ್ಲಿ 8ನೇ ದಿನದ ಉತ್ಖನನ, ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 2003ರಲ್ಲೂ ಕೂಡ ಅಲ್ಲಮ್ಮ ಪ್ರಭು ಮಠದ ಬಳಿ ಉತ್ಖನನ ಕಾರ್ಯ ನಡೆದಿತ್ತು. ಆವತ್ತು ಉತ್ಖನನಕ್ಕೆ ರೈತನೊಬ್ಬ ಭೂಮಿಯನ್ನು ನೀಡಿದ್ದ. ಆದರೆ ಆತನಿಗೆ ಇದುವರೆಗೂ ಕೂಡ, ಅಂದರೆ 23 ವರ್ಷಗಳಾದರೂ ಕೂಡ ಆತನಿಗೆ ಪರಿಹಾರ ಸಿಕ್ಕಿಲ್ಲ. ಅದೊಂದು ಕಡೆ ಆದರೆ ಈಗ ಉತ್ಖನನ ನಡೀತಾ ಇದೆ. 8 ದಿನದಿಂದ ಉತ್ಖನನ ನಡೀತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 8 ದಿನದಿಂದ ಉತ್ಖನನ ನಡೀತಾ ಇರೋದು. 8 ದಿನವೂ ಕೂಡ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕಳೆದ 8 ದಿನದಿಂದ ಉತ್ಖನನ ನಡೀತಾ ಇದೆ. ಇವತ್ತು 8ನೇ ದಿನದ ಉತ್ಖನನ. ಈಗಾಗಲೇ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಕುತೂಹಲ, ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಈ ಉತ್ಖನನ ಕಾರ್ಯ ನಡೀತಾ ಇದೆ. 35 ಕಾರ್ಮಿಕರಿಂದ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 35 ಸಿಬ್ಬಂದಿಗಳು, ಅಧಿಕಾರಿಗಳು ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ. 8ನೇ ದಿನದ ಉತ್ಖನನ ಕಾರ್ಯ ಇವತ್ತು. ನಿನ್ನೆಯೂ ಕೂಡ ಒಂದಷ್ಟು ಪ್ರಾಚ್ಯ ವಸ್ತುಗಳು ಸಿಕ್ಕಿದ್ವು. ಈ ಪ್ರಾಣಿಪೀಠ ಪತ್ತೆಯಾದ ನಂತರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಈಗ ಈ ಲಕ್ಕುಂಡಿಯಲ್ಲಿ 8ನೇ ದಿನದ ಉತ್ಖನನ, ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 2003ರಲ್ಲೂ ಕೂಡ ಅಲ್ಲಮ್ಮ ಪ್ರಭು ಮಠದ ಬಳಿ ಉತ್ಖನನ ಕಾರ್ಯ ನಡೆದಿತ್ತು. ಆವತ್ತು ಉತ್ಖನನಕ್ಕೆ ರೈತನೊಬ್ಬ ಭೂಮಿಯನ್ನು ನೀಡಿದ್ದ. ಆದರೆ ಆತನಿಗೆ ಇದುವರೆಗೂ ಕೂಡ, ಅಂದರೆ 23 ವರ್ಷಗಳಾದರೂ ಕೂಡ ಆತನಿಗೆ ಪರಿಹಾರ ಸಿಕ್ಕಿಲ್ಲ. ಅದೊಂದು ಕಡೆ ಆದರೆ ಈಗ ಉತ್ಖನನ ನಡೀತಾ ಇದೆ. 8 ದಿನದಿಂದ ಉತ್ಖನನ ನಡೀತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 8 ದಿನದಿಂದ ಉತ್ಖನನ ನಡೀತಾ ಇರೋದು. 8 ದಿನವೂ ಕೂಡ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ.
ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕಳೆದ 8 ದಿನದಿಂದ ಉತ್ಖನನ ನಡೀತಾ ಇದೆ. ಇವತ್ತು 8ನೇ ದಿನದ ಉತ್ಖನನ. ಈಗಾಗಲೇ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಕುತೂಹಲ, ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಈ ಉತ್ಖನನ ಕಾರ್ಯ ನಡೀತಾ ಇದೆ. 35 ಕಾರ್ಮಿಕರಿಂದ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 35 ಸಿಬ್ಬಂದಿಗಳು, ಅಧಿಕಾರಿಗಳು ಇವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಉತ್ಖನನ ಕಾರ್ಯ. 8ನೇ ದಿನದ ಉತ್ಖನನ ಕಾರ್ಯ ಇವತ್ತು. ನಿನ್ನೆಯೂ ಕೂಡ ಒಂದಷ್ಟು ಪ್ರಾಚ್ಯ ವಸ್ತುಗಳು ಸಿಕ್ಕಿದ್ವು. ಈ ಪ್ರಾಣಿಪೀಠ ಪತ್ತೆಯಾದ ನಂತರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಈಗ ಈ ಲಕ್ಕುಂಡಿಯಲ್ಲಿ 8ನೇ ದಿನದ ಉತ್ಖನನ, ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 2003ರಲ್ಲೂ ಕೂಡ ಅಲ್ಲಮ್ಮ ಪ್ರಭು ಮಠದ ಬಳಿ ಉತ್ಖನನ ಕಾರ್ಯ ನಡೆದಿತ್ತು. ಆವತ್ತು ಉತ್ಖನನಕ್ಕೆ ರೈತನೊಬ್ಬ ಭೂಮಿಯನ್ನು ನೀಡಿದ್ದ. ಆದರೆ ಆತನಿಗೆ ಇದುವರೆಗೂ ಕೂಡ, ಅಂದರೆ 23 ವರ್ಷಗಳಾದರೂ ಕೂಡ ಆತನಿಗೆ ಪರಿಹಾರ ಸಿಕ್ಕಿಲ್ಲ. ಅದು ಒಂದು ಕಡೆ ಆದರೆ ಈಗ ಉತ್ಖನನ ನಡೀತಾ ಇದೆ. 8 ದಿನದಿಂದ ಉತ್ಖನನ ನಡೀತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 8 ದಿನದಿಂದ ಉತ್ಖನನ ನಡೀತಾ ಇರೋದು. 8 ದಿನವೂ ಕೂಡ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕಳೆದ 8 ದಿನದಿಂದ ಉತ್ಖನನ ನಡೀತಾ ಇದೆ. ಇವತ್ತು 8ನೇ ದಿನದ ಉತ್ಖನನ. ಈಗಾಗಲೇ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಕುತೂಹಲ, ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಈ ಉತ್ಖನನ ಕಾರ್ಯ ನಡೀತಾ ಇದೆ. 35 ಕಾರ್ಮಿಕರಿಂದ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 35 ಸಿಬ್ಬಂದಿಗಳು, ಅಧಿಕಾರಿಗಳು ಇವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಉತ್ಖನನ ಕಾರ್ಯ. 8ನೇ ದಿನದ ಉತ್ಖನನ ಕಾರ್ಯ ಇವತ್ತು. ನಿನ್ನೆಯೂ ಕೂಡ ಒಂದಷ್ಟು ಪ್ರಾಚ್ಯ ವಸ್ತುಗಳು ಸಿಕ್ಕಿದ್ವು. ಈ ಪ್ರಾಣಿಪೀಠ ಪತ್ತೆಯಾದ ನಂತರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಈಗ ಈ ಲಕ್ಕುಂಡಿಯಲ್ಲಿ 8ನೇ ದಿನದ ಉತ್ಖನನ, ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 2003ರಲ್ಲೂ ಕೂಡ ಅಲ್ಲಮ್ಮ ಪ್ರಭು ಮಠದ ಬಳಿ ಉತ್ಖನನ ಕಾರ್ಯ ನಡೆದಿತ್ತು. ಆವತ್ತು ಉತ್ಖನನಕ್ಕೆ ರೈತನೊಬ್ಬ ಭೂಮಿಯನ್ನು ನೀಡಿದ್ದ. ಆದರೆ ಆತನಿಗೆ ಇದುವರೆಗೂ ಕೂಡ, ಅಂದರೆ 23 ವರ್ಷಗಳಾದರೂ ಕೂಡ ಆತನಿಗೆ ಪರಿಹಾರ ಸಿಕ್ಕಿಲ್ಲ. ಅದು ಒಂದು ಕಡೆ ಆದರೆ ಈಗ ಉತ್ಖನನ ನಡೀತಾ ಇದೆ. 8 ದಿನದಿಂದ ಉತ್ಖನನ ನಡೀತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 8 ದಿನದಿಂದ ಉತ್ಖನನ ನಡೀತಾ ಇರೋದು. 8 ದಿನವೂ ಕೂಡ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾ ಇದೆ.